I don't understand why Bangaloreans don't visit this place. ಸೊ ಓವರ್ನೈಟ್ ಜರ್ನಿ ಅಷ್ಟೇ ಬೆಂಗಳೂರಿಂದ ಈ ಜಾಗಕ್ಕೆ. ಆ್ಯಂಡ್ ಈ ಜಾಗದಲ್ಲಿ ಇಂಡಿಯಾದ ಫಸ್ಟ್ ಯುರೋಪಿಯನ್ ಕಾಲನಿ ಎಸ್ಟಾಬ್ಲಿಷ್ ಆಗಿದ್ದು, ಈ ಜಾಗದಲ್ಲಿ ಇಂಡಿಯಾದ ಫಸ್ಟ್ ಎಲೆಕ್ಟ್ರಿಕ್ ಸ್ಟ್ರೀಟ್ ಲ್ಯಾಂಪ್ ಬಂದಿದ್ದು. ಆ್ಯಂಡ್ ಇವತ್ತಿಗೂ ಕೂಡ ಈ ಜಾಗದಲ್ಲಿ ನೀವು ಡಚ್ ಸ್ಟ್ರೀಟ್ ನೇಮ್ಸ್ನ ನೋಡ್ಬೋದು. ಇಂಡಿಯಾದಲ್ಲಿ ಇದೊಂದೇ ಜಾಗ ಆ ರೀತಿ ಇರೋದು. ಇದೇ ಜಾಗದಲ್ಲೇ ಇಂಡಿಯಾದ ಮೊದಲನೇ ವಾಟರ್ ಮೆಟ್ರೋ ಇರೋದು. ಸೊ ನಾವು ಹೋಗಬೇಕಾಗಿರುವಂಥ ಫೋರ್ಟ್ ಕೊಚ್ಚಿ ಒಂದು ಐಲ್ಯಾಂಡ್. ಸೊ ಆ ಜಾಗಕ್ಕೆ ನೀವು ರೀಚ್ ಆಗಬೇಕು ಅಂದರೆ ಇಲ್ಲಿರುವಂಥ ವಾಟರ್ ಮೆಟ್ರೋಲೇ ಹೋಗಬೇಕು, ಅಥವಾ ಬ್ರಿಡ್ಜ್ ಇದೆ, ಬ್ರಿಡ್ಜಲ್ಲಿ ರೋಡಲ್ಲಿ ಕೂಡ ನೀವು ಹೋಗ್ಬೋದು. ಬಟ್ ದಿಸ್ ಇಸ್ ಅನ್ ಆಫ್ ಬೀಟ್ ಆ್ಯಂಡ್ ಫನ್ ವೇ ಆಫ್ ಟ್ರಾವೆಲಿಂಗ್ ಟು ಫೋರ್ಟ್ ಕೊಚ್ಚಿ. ಈ ಥರದ್ದು ಒಂದು ಮೆಟ್ರೋ ಕಾರ್ಡ್ನ ಕೊಡ್ತಾರೆ. ಹೇಗೆ ನಾವು ಬೆಂಗಳೂರಲ್ಲಿ ಮೆಟ್ರೋ ಟ್ರೈನ್ ಯೂಸ್ ಮಾಡಬೇಕಾದ್ರೆ ಒಂದು ಕಾರ್ಡ್ ಥರ ಇರುತ್ತಲ್ಲ, ಆ ಥರ ಈ ಥರ ನಿಮಗೊಂದು ಕಾರ್ಡ್ ಸಿಗುತ್ತೆ. ಸೊ ನಾನು ಹೋಗ್ತಾ ಇರೋದು ಇಲ್ಲಿ ಹೈಕೋರ್ಟಿಂದ ಫೋರ್ಟ್ ಕೊಚ್ಚಿ ಅನ್ನೋ ಒಂದು ಏರಿಯಾಗೆ. ಸೊ ಆ ಏರಿಯಾಗೆ ಇವಾಗ 9 ಗಂಟೆಗೆ ಒಂದು ವಾಟರ್ ಮೆಟ್ರೋ ಇದೆ. ಸೊ ಸೇಮ್ ಹೇಗೆ ನಮ್ಮಲ್ಲಿ ಏನು ಸಿಸ್ಟಮ್ ಇದೆ ಅದೇ ರೀತಿ. ಸೊ ಈ ಕಾರ್ಡ್ನ ಹಿಂಗೆ ಟ್ಯಾಪ್ ಮಾಡಬೇಕು, ಗೇಟ್ಸ್ ಓಪನ್ ಆಗುತ್ತೆ, ಬರ್ತೀರಾ, ಕೂರ್ತೀರಾ, ಸೊ ಮೆಟ್ರೋ ಬರುತ್ತೆ, ಹತ್ಕೋತೀರಾ, ಅಲ್ಲಿ ಇಳಿತೀರಾ. ಸೊ ಅಷ್ಟೇ, ಸೇಮ್ ನಮ್ಮ ಟ್ರೈನ್ ಹೇಗಿರುತ್ತೆ ಅದೇ ರೀತಿ ಇದು ವಾಟರ್ ಮೆಟ್ರೋ. ಸೊ ಇಲ್ಲಿ ಮೇನ್ಲ್ಯಾಂಡಿಂದ ಸುತ್ತಮುತ್ತ ಇರುವಂತಹ 10 ಐಲ್ಯಾಂಡ್ ಕಮ್ಯುನಿಟೀಸ್ನ ಈ ಒಂದು ವಾಟರ್ ಮೆಟ್ರೋ ಕನೆಕ್ಟ್ ಮಾಡುತ್ತೆ ಮೇನ್ಲ್ಯಾಂಡ್ ಜೊತೆಗೆ. ಆ್ಯಂಡ್ ಸದ್ಯಕ್ಕೆ ಇಲ್ಲಿ 16 ಎಲೆಕ್ಟ್ರಿಕ್ ಬೋಟ್ಗಳಿವೆ. ದಿಸ್ ಈಸ್ ಅನ್ ಎಲೆಕ್ಟ್ರಿಕ್ ಹೈಬ್ರಿಡ್ ಬೋಟ್. ಎಲೆಕ್ಟ್ರಿಕ್ ಕಾರ್ಸ್, ಎಲೆಕ್ಟ್ರಿಕ್ ಬೈಕ್, ಅದೇ ರೀತಿ ಇದು ಎಲೆಕ್ಟ್ರಿಕ್ ಹೈಬ್ರಿಡ್ ಬೋಟು. ಸೊ ಪ್ರತಿ ಸಲ ಒಂದಿಂದ ಇನ್ನೊಂದು ಸಲ ಟ್ರಾವೆಲ್ ಮಾಡಿ ಬಂದ ಮೇಲೆ ಇಲ್ಲಿ ಪಕ್ಕದಲ್ಲಿ ಸೂಪರ್ ಫಾಸ್ಟ್ ಚಾರ್ಜರ್ ಇದೆ. ಸೊ ಈ ಬೋಟ್ನ ಕ್ಯಾಪ್ಟನ್ ಏನಿದ್ದಾರೆ ಇಳಿದ್ಬಿಟ್ಟು ಪಟ್ಟಂತ ಚಾರ್ಜ್ ಹಾಕ್ಬಿಡ್ತಾರೆ. So from here it is around 20 minutes journey and a scenic journey from High Court Kochi station ಇಂದ ಹಿಡಿದು ಫೋರ್ಟ್ ಕೊಚ್ಚಿವರೆಗೂ. ಇದು ಪವರ್ ಸಾಕೆಟ್ ಪಾಯಿಂಟ್ಸ್ ಇದೆ. ಸೊ ಮೊಬೈಲ್ ಚಾರ್ಜ್ ಇಲ್ಲ ಅಂದರೆ ಹಾಕೋಬೋದು. ಆ್ಯಕ್ಚುಲಿ ಸಮುದ್ರದ ಹತ್ರ ಅಥವಾ ನೀರ ಹತ್ರ ಒಂದು 10 ನಿಮಿಷ ಕುತ್ಕೊಂಡ್ರೆ ಮಾಡುವಂಥ ಸದ್ದಿನ ಸೌಂಡ್ನ ಕೇಳ್ತಾ ಇದ್ರೆ ಸೊ ಮನುಷ್ಯನಿಗಿರೋಂಥ ಅರ್ಧ ಸ್ಟ್ರೆಸ್ಸು, ಡಿಪ್ರೆಷನು ಎಲ್ಲ ಹೊರಟೋಗುತ್ತಂತೆ. ಆ್ಯಂಡ್ ಸಮ್ಟೈಮ್ಸ್ ಐ ಫೀಲ್ ಬೆಂಗಳೂರಲ್ಲಿ ಯಾಕೆ ಈ ಥರ ಒಂದು ಜಾಗ ಇಲ್ಲ, ಈ ಥರ ಒಂದು ಸಮುದ್ರ ಯಾಕೆ ಇರಲಿಲ್ಲ ಅಂತ. And I feel people who live in the coastal areas are really lucky, ಯಾಕಂದರೆ they get to see this every day. ನೋಡಿ, ಎಲ್ಲ ಇವಾಗ ಮೇನ್ಲ್ಯಾಂಡಿಂದ ಈ ಫೋರ್ಟ್ ಕೊಚ್ಚಿಗೆ ಕಾರು, ಆಟೋ, 2 ವೀಲರ್ಸು ಎಲ್ಲ ಈ ಒಂದು ಜೆಟ್ಟಿಯಲ್ಲಿ ಬರ್ತಾರೆ. ಇದು ಫೇರ್ಲಿ ಚೀಪ್, 50 ರೂಪೀಸ್ ಅಷ್ಟೇ ಇದು ಜೆಟ್ಟಿ. ಅಂದರೆ ಕಾರಿಗೆ 50 ರೂಪೀಸು, 2 ವೀಲರ್ಗೆ ಇನ್ನೂ ಕಮ್ಮಿ, ಆ್ಯಂಡ್ ಮನುಷ್ಯಗಾದರೆ ಬರೀ 6 ರೂಪೀಸ್ ಅಷ್ಟೇ. ನಮಗಿದು ಹೊಸದು, ಆದರೆ ದಿಸ್ ಇಸ್ ಪಾರ್ಟ್ ಆಫ್ ದೇರ್ ಡೈಲಿ ಲೈಫ್. ನೋಡಿ ಎಷ್ಟು ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ, ಆಟೋಸು, ಅಲ್ಲಿ ಬೈಕ್ಗಳು ಎಲ್ಲ ಇಲ್ಲಿ ಲೋಡ್ ಆಗುತ್ತೆ. Fort Kochi is one place where you can find affordable hostels at just ₹500 per day. This is Saint Maria's Hostel. Per day 500 rupees. Hostel condition ಗಿಂತ ಹೆಚ್ಚಾಗಿ ಹಾಸ್ಟೆಲ್ನ ವೈಬ್ ಸೋಲೋ ಟ್ರಾವೆಲರ್ ಆಗಿ ನನಗೆ ತುಂಬಾ ಇಂಪಾರ್ಟೆಂಟ್. Apart from stays, Fort Kochi has tons of eateries and cafes to offer. But I am saving all those places for a separate video. Per day 500 rupees food budget sako. What a beautiful street to be in, and this is the only town in entire India ಇನ್ನೂ ಕೂಡ ಡಚ್ ನೇಮ್ಸ್ ಇದೆ ಸ್ಟ್ರೀಟ್ಸ್ಗೆ. ಸೊ ಈ ಸ್ಟ್ರೀಟ್ ನಾನಿರೋಂಥದ್ದು ಪ್ರಿನ್ಸಸ್ ಸ್ಟ್ರೀಟ್ ಅಂತ. ಸೊ ನೀವು ಈ ಜಾಗದಲ್ಲಿ ನೋಡ್ತೀರಾ, ದಿಸ್ ಇಸ್ ಕಾಲ್ಡ್ ಆ್ಯಸ್ ವಾಸ್ಕೋ ಡೆ ಗಾಮಾ ಸ್ಕ್ವೇರ್ ಅಂತ. ಇಡೀ ಇಂಡಿಯಾದಲ್ಲೇ ಒನ್ ಆಫ್ ದಿ ಓಲ್ಡೆಸ್ಟ್ ಸ್ಕ್ವೇರ್ ಇದು. ಸೊ ಇಲ್ಲಿ ಫಿಷರ್ಮೆನ್ನು ಮತ್ತು ಈ ಟ್ರೇಡರ್ಸ್ ಯಾವಾಗಿದ್ರಲ್ಲ ಅವ್ರಿಗೆಲ್ಲ ಸೇರೋವಂಥ ಒಂದು ಸೋಷಿಯಲ್ ಸ್ಪಾಟ್ ಇದಾಗಿತ್ತು. ಸೊ ವಾಸ್ಕೋ ಡ ಗಾಮಾಗೂ ಇದಕ್ಕೂ ಏನು ಲಿಂಕು ಅದನ್ನು ತಿಳ್ಕೊಬೇಕು ನೀವು ಅಂದರೆ ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು. ಸೊ ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ಯುರೋಪಿಯನ್ ಚರ್ಚ್, 15th ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿದ್ದು. ಸೊ ಇದರ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಸೊ ಇದೇ ಜಾಗದಲ್ಲೇ ವಾಸ್ಕೋ ಡ ಗಾಮಾ ದ ಫೇಮಸ್ ಪೋರ್ಚುಗೀಸ್ ಎಕ್ಸ್ಪ್ಲೋರರ್ ಸತ್ತಾಗ ಇದೇ ಜಾಗದಲ್ಲೇ ಬರಿ ಮಾಡಿದ್ದು. 1524 ಬರಿ ಮಾಡ್ತಾರೆ. ಆದರೆ ಬರಿ ಮಾಡಿದ್ದು ಹಾಗೆ ಬಿಟ್ಬಿಡಲ್ಲ, 10 ವರ್ಷ ಆದಮೇಲೆ ನಮ್ಮದು ಅಂದ್ಬಿಟ್ಟು 1538 ಸೊ ಇಲ್ಲಿ ಬರಿ ಮಾಡಿದಂಥ ವಾಸ್ಕೋ ಡ ಗಾಮಾ ರಿಮೇನ್ಸ್ನ ತೊಗೊಂಡು ವಾಪಸ್ ಬೇರೆ ಕಡೆ ಪೋರ್ಚುಗೀಸ್ಗೆಲ್ಲೋ ಶಿಫ್ಟ್ ಮಾಡ್ತಾರೆ.
ದ ಬೀಚ್ ಹಿಯರ್ ಇಸ್ ಡೆಫಿನೆಟ್ಲಿ ನಾಟ್ ವರ್ತ್ ದ ವಿಸಿಟ್. ಸಿಕ್ಕಾಬಟ್ಟೆ ಗಲೀಜಾಗಿದೆ ಆ್ಯಂಡ್ ಇಲ್ಲಿ ಆಟ ಆಡೋದಕ್ಕೂ ಆಗಲ್ಲ. ಜಸ್ಟ್ ಸನ್ಸೆಟ್ ಟೈಮಲ್ಲಿ ಫಾರ್ ಅ ಚೇಂಜ್ ಇಲ್ಲಿ ಬಂದು ಕುತ್ಕೊಂಡು ಒಳ್ಳೆ ಬ್ರೀಸ್ ತೊಗೊಳ್ತಾ ಸನ್ಸೆಟ್ ನೋಡ್ಬೋದು ಅಷ್ಟೇ. ಸೊ ದಿಸ್ ಕ್ಯಾಂಟ್ ಬಿ ಕನ್ಸಿಡರ್ಡ್ ಅ ಬೀಚ್ ಅಟ್ ಆಲ್. So I want to end my first day in Fort Kochi in a very peaceful way, absorbing the culture. So ಅದಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ, ಸೊ ಇಲ್ಲಿ ಡೈಲಿ ನಿಮಗೆ ಕಥಕಲಿ ಶೋಸ್ ನಡೆಯುತ್ತೆ. ಸೊ ಈ ಫೋರ್ಟ್ ಕೊಚ್ಚಿಯ ಬೇರೆ ಬೇರೆ ಭಾಗಗಳಲ್ಲಿ ಈ ಶೋ ನಡೆಯುತ್ತೆ. ಸೊ ಆಲ್ಮೋಸ್ಟ್ 2 hours ಶೋ ಇರುತ್ತೆ. ಒಬ್ರಿಗೆ 500 rupees. ಅದರಲ್ಲಿ 1 hour ಮೇಕಪ್ ಹಾಕೋತಾರೆ. ಅದು ಮೇಕಪ್ ಹಾಕೊಳ್ಳೋದನ್ನು ನೀವು ನೋಡ್ಬೋದು. ಆ್ಯಂಡ್ ಇನ್ನೊಂದು ಅವರ್ ಬಂದು ಪರ್ಫಾರ್ಮೆನ್ಸ್ ನಡೆಯುತ್ತೆ. ಸೊ ಈ ಮಹಾಭಾರತದ ಕಥೆಗಳಿರ್ಬೋದು. ಸೊ ಈ ಬೇಸಿಕಲಿ ಕಥಕಲಿಯಲ್ಲಿ ನೀವೇನು ನೋಡ್ತೀರಾ ಅಂದರೆ, ಮಾತಿಲ್ಲದೆ ಡೈಲಾಗ್ ಇಲ್ಲದೇ ಬರೀ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲೇ ನೀವು ಈ ಒಂದು ಏನು ಸ್ಟೋರಿ ಇದೆ ಅದನ್ನು ಕನ್ವೆ ಮಾಡ್ತಾರೆ. ಫೋರ್ಟ್ ಕೊಚ್ಚಿ ಬೆಳಗ್ಗೆ ಹೊತ್ತು ಎಷ್ಟು ಸುಂದರವಾಗಿ ಕಾಣಿಸುತ್ತೋ, ಸಂಜೆ ಹಾಗೂ ರಾತ್ರಿ ಹೊತ್ತು ಅದಕ್ಕಿಂತ ಡಬಲ್ ಚೆನ್ನಾಗಿ ಕಾಣಿಸುತ್ತೆ. ದಿಸ್ ಈಸ್ ಅ ಟೌನ್ ವಿತ್ ಅ ವೆರಿ ಲೇಡ್ ಬ್ಯಾಕ್ ವೈಬ್. ಸೊ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಗೋವಾ ರೀತಿಯ ನೈಟ್ ಲೈಫ್ ಅಂದರೆ ದೆನ್ ಯು ಆರ್ ವಾಚಿಂಗ್ ಅ ರಾಂಗ್ ವಿಡಿಯೋ. ಅದು ಸರಿ, ಇಲ್ಲಿವರೆಗೂ ಎಷ್ಟು ಖರ್ಚು ಮಾಡಿದೆ ಹೇಳಪ್ಪ, ನಮಗೂ ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡೋದಾದರೆ 1 night 2 days ಪ್ಲ್ಯಾನ್ ಇದು. ಎರ್ನಾಕುಲಂ ಟ್ರೈನ್ಗೆ ರಿಟರ್ನ್ ಟಿಕೆಟ್ 700 rupees ಆಯಿತು. ಹಾಸ್ಟೆಲ್ ಸ್ಟೇ 500 rupees, ಫುಡ್ಗೆ ಪರ್ ಡೇ 500 rupees. ಇನ್ನು ಕಲ್ಚರಲ್ ಶೋ, ಕಥಕಲಿ ಶೋ ಆ ಟಿಕೆಟ್ 500 rupees. ಸೋ ಫಾರ್ ಡೇ 1 ನಾನು ಸ್ಪೆಂಡ್ ಮಾಡಿರೋದು ಜಸ್ಟ್ 2700 rupees. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆ್ಯಂಡ್ ಮುಂದಿನ ವಿಡಿಯೋ ಮಾತ್ರ ಮಿಸ್ ಮಾಡ್ಕೋಬಿಡಿ. ಯಾಕಂದರೆ ನನಗೆ ಗೊತ್ತಿಲ್ದಂಗೆ ಒಂದು ಸರ್ಪ್ರೈಸ್ ಎಕ್ಸ್ಪ್ಲೋರೇಷನ್ ಆ್ಯಡ್ ಆಗೋಯ್ತು. ಫಸ್ಟ್ ಟೈಮ್ ದೆವ್ಗಳು ಓಡಾಡೋ ಮಧ್ಯರಾತ್ರಿಲಿ ಭಾಷೆ ಗೊತ್ತಿಲ್ಲದೆ ಇರೋ ಊರಲ್ಲಿ ಬಯೋಲುಮಿನೆಸೆನ್ಸ್ನ ಚೇಸ್ ಮಾಡಿದೆ. ಮಧ್ಯರಾತ್ರಿ ಬೋಟ್ ರೈಡ್ ಹೋದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಡೋಂಟ್ ಮಿಸ್ ಮೈ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಇನ್ನೂ ಟ್ರಿಪ್ ಪ್ಲಾನ್ ಮಾಡ್ತಿರೋರಿಗೆ ಕಳಿಸಿ. The performance begins with ceremonial salutation.